ನಾಳೆ ಜೆಡಿಎಸ್ ನಾಯಕರ ಹೈ ವೋಲ್ಟೇಜ್ ಮೀಟಿಂಗ್. ವಿಶೇಷ ಅಧಿವೇಶನ ಕರೆದ ಸರ್ಕಾರಕ್ಕೆ ಕಾದಿದೆಯಾ ಶಾಕ್? ಹೌದು, ನಾಳೆ ಜೆಡಿಎಸ್ ನಾಯಕರ ವಿಶೇಷ ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ. ವಿಶೇಷ ಅಧಿವೇಶನವನ್ನ ಕರೆದಂತಹ ಸರ್ಕಾರಕ್ಕೆ ಕಾದಿದೆಯಾ ಶಾಕ್ ಅನ್ನುವಂಥದ್ದು. ಸದಸ್ಯರ ಇಲ್ಲದೆ ಸದನ ನಡೆಸುವಂತಹ ಪರಿಸ್ಥಿತಿ ಬರುತ್ತಾ ಅಂತ ಸರ್ಕಾರದ ವಿರುದ್ಧ ವಿಪಕ್ಷಗಳ ಅಸಹಕಾರದ ಸಮರ ಜೋರಾಗಿದೆ. 3 ದಿನಗಳ ಕಾಲ ವಿಶೇಷ ಅಧಿವೇಶನಕ್ಕೆ ಆಕ್ಷೇಪ ಉಂಟಾಗ್ತಿದೆ. ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರಕ್ಕೆ ವಿಪಕ್ಷಗಳು ಕಿಡಿ ಕಾರ್ತಿದ್ದಾರೆ. ಜಿ ಬಿಲ್ ತಿರಸ್ಕರಿಸಲು ಒತ್ತಾಯಿಸಿ ಅಧಿವೇಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಜನವರಿ 22ರಿಂದ 3 ದಿನಗಳ ಕಾಲ ಈ ಅಧಿವೇಶನ ಇರುತ್ತೆ. ಜಂಟಿ ಸದನ ಬಹಿಷ್ಕಾರ ಮಾಡಲು ವಿಪಕ್ಷಗಳು ಕೂಡ ಸಿದ್ಧತೆಯನ್ನ ನಡೆಸಿದೆ. ಜೆಡಿಎಸ್ ನಾಯಕರ ಹೈ ವೋಲ್ಟೇಜ್ ಮೀಟಿಂಗ್ ನಾಳೆ ನಡೆಯುತ್ತೆ. ವಿಶೇಷ ಅಧಿವೇಶನ ಕರೆದಂತಹ ಸರ್ಕಾರಕ್ಕೆ ಶಾಕ್ ಆದಿದೆಯಾ ನೋಡಬೇಕು. ಸದಸ್ಯರೇ ಇಲ್ಲದೆ ಸದನವನ್ನ ನಡೆಸುವಂತಹ ಪರಿಸ್ಥಿತಿ ಬರುತ್ತಾ ಅಂತ. ಯಾಕಂದ್ರೆ ಎಲ್ಲ ವಿಪಕ್ಷಗಳು ಜೆಡಿಎಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಭಾರಿ ಅಸಹಕಾರವನ್ನ ಕೊಡ್ತಿದೆ. ಸರ್ಕಾರದ ವಿರುದ್ಧ ವಿಪಕ್ಷಗಳ ಅಸಹಕಾರ ಸಮರ ಮುಂದುವರಿತಾನೆ ಇದೆ. 3 ದಿನಗಳ ಕಾಲ ವಿಶೇಷ ಅಧಿವೇಶನಕ್ಕೆ ತೀವ್ರ ಆಕ್ಷೇಪ ಉಂಟಾಗ್ತಿರುವಂತದ್ದು. ಹಾಗಾಗಿ ಸದಸ್ಯರೇ ಇಲ್ಲದೆ ಸದನ ನಡೆಸುವಂತಹ ಪರಿಸ್ಥಿತಿ ಬರುತ್ತಾ ಅಂತ. ಮೂರು ದಿನಗಳ ಕಾಲ ವಿಶೇಷ ಅಧಿವೇಶನಕ್ಕೆ ಆಕ್ಷೇಪ ಉಂಟಾಗ್ತಿರುವಂಥದ್ದು. ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರಕ್ಕೆ ವಿಪಕ್ಷಗಳು ಕಿಡಿ ಕಾರ್ತಿದ್ದಾರೆ. ಜಿ ಬಿಲ್ ತಿರಸ್ಕರಿಸಲು ಒತ್ತಾಯಿಸಿ ಅಧಿವೇಶನ ಕರೆದಿರುವಂಥದ್ದು. ಜನವರಿ 22ರಿಂದ 3 ದಿನಗಳ ಕಾಲ ಅಧಿವೇಶನ ನಡೀಬೇಕಿತ್ತು. ಆದರೆ ಈಗ ವಿಪಕ್ಷಗಳು ಭಾರಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಿದೆ. ವಿಬಿಜಿ ರಾಮ್ಜಿ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಸುಧಾರಣೆಗಳನ್ನ ತಂದು ಮನ್ರೇಗಾವನ್ನ ವಿಬಿಜಿ ರಾಮ್ಜಿ ಮಾಡಿ ಈ ದೇಶದ ಬಡವರಿಗೆ ಕಾರ್ಮಿಕರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಒಂದು ಕಾಯ್ದೆಯನ್ನ ಏನು ತಂದಿದ್ದಾರೆ. ಇದನ್ನ ಚರ್ಚೆ ಮಾಡಬೇಕು ಅಂತ ಹೇಳಿ ಆ ನೆಪದಲ್ಲಿ ಒಂದು ವಿಶೇಷ ಅಧಿವೇಶನವನ್ನ ಕರೆದು ಒಂದು ರೀತಿ ಬಿಜೆಪಿ ನೇತೃತ್ವದ NDA ಸರ್ಕಾರದ ವಿರುದ್ಧ ದ್ವೇಷ ಸಾಧಿಸೋದಕ್ಕೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಶಾಸನ ಸಭೆಯ ಒಂದು ಪಾವಿತ್ರ್ಯತೆಯನ್ನ ಹಾಳು ಮಾಡುವಂತ ಯಾವ ಸದನ ಈ ನಾಡಿನ ಜನರ ಒಳಿತಿನ ಬಗ್ಗೆ, ಯೋಜನೆಗಳ ಬಗ್ಗೆ, ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು. ಕೇಂದ್ರ ಸರ್ಕಾರದ ವಿರುದ್ಧ ಜನರನ್ನ ಎತ್ಕಟ್ಟೋದಕ್ಕೆ ಸದನವನ್ನ ಬಳಸ್ತಾ ಇರುವಂತದ್ದು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಖಂಡಿಸ್ತೇವೆ. ಸಂವಿಧಾನದ ಬಗ್ಗೆ, ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಪದೇ ಪದೇ ಮಾತನಾಡ್ತಕ್ಕಂತ ಸಿದ್ದರಾಮಯ್ಯನವರು ಒಕ್ಕೂಟ ವ್ಯವಸ್ಥೆನ ಹಾಳು ಮಾಡುವಂತ ಒಂದು ಕುತಂತ್ರವನ್ನ ನಡೆಸ್ತಾ ಇರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ನಾಡಿನ ಹಿತವನ್ನ ಮರೆತು ಪದೇ ಪದೇ ಕೇಂದ್ರ ಸರ್ಕಾರದ ವಿರುದ್ಧ ವಿಷ ಕಾರುವಂತ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಒಳಿತಿನ ಬಗ್ಗೆ ಚಿಂತನೆ ಮಾಡದೇನೆ ಜನರನ್ನ ಎತ್ತಿ ಕಟ್ಟುವಂತದ್ರಲ್ಲೇ ಕಳೆದ 2.5 ವರ್ಷವನ್ನ ಕಳೆದಿದ್ದಾರೆ ಅನ್ನೋದು ಸತ್ಯ. ನನಗೆ ಎಲ್ಲೋ ಒಂದ್ ಕಡೆ ಅನ್ನಿಸ್ತಾ ಇದೆ, ಸಿದ್ದರಾಮಯ್ಯನವರು ಚಾಣಾಕ್ಷ ನಡೆಯನ್ನ ಮಾಡ್ತಾ ಇದ್ದಾರೆ, ಅನುಸರಿಸ್ತಾ ಇದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಅಪಪ್ರಚಾರವನ್ನ ಮಾಡೋದು ಒಂದು ಆದ್ಯತೆ ಅವ್ರಿಗಾದ್ರೆ, ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೆ, ಕಾಲಹರಣ ಮಾಡೋದಕ್ಕೆ, DK ಶಿವಕುಮಾರ್ ಕೈ ಕೊಡೋದಕ್ಕೆ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ಈ ಒಂದು ಏನು ಅಧಿವೇಶನ ಆಗಬೇಕಿತ್ತು, ವಿಶೇಷ ಅಧಿವೇಶನ, ಇದಕ್ಕೆ ವಿಪಕ್ಷಗಳು ಭಾರಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಿದೆ. ಸದಸ್ಯರು ಬರೋದೇ ಡೌಟ್ ಅನಿಸ್ತಿದೆ. ಕಾಂಗ್ರೆಸ್ಗೇನಾದ್ರೂ ಶಾಕ್ ಸಿಗಬಹುದಾ? 22ರಿಂದ ಆಗುವಂತಹ ಅಧಿವೇಶನಕ್ಕೆ ಎಲ್ಲ ಸದಸ್ಯರೇ ಗೈರು ಹಾಜರಾಗಿ ಅಧಿವೇಶನದ ಪರಿಸ್ಥಿತಿ ಏನಾಗಬಹುದು ಅಂತ ನೀವು ಮಾಹಿತಿ ನೀಡೋದಾದ್ರೆ ವಿವೇಕ್. ಎಸ್ ಮಂಜರಿ, ಮೊದಲಿನಿಂದ ಕೂಡ ಅಷ್ಟೇ ಕಾಂಗ್ರೆಸ್ ಸರ್ಕಾರದ ಪಾಳ್ಯದಲ್ಲಿ ಒಂದು ಚರ್ಚೆ ಕೂಡ ಆಗ್ತಿತ್ತು. ಮನ್ರೇಗಾ ಹೆಸರನ್ನ ಬದಲಾವಣೆ ಮಾಡಿ ವಿಬಿಜಿ ರಾಮ್ಜಿ ಅನ್ನೋ ಒಂದು ಹೊಸ ಹೆಸರನ್ನ ಕೂಡ ಕೇಂದ್ರ ಸರ್ಕಾರ ಇಟ್ಟಿರುವ ಕಾರಣದಿಂದಾಗಿ ವಿಶೇಷ ಅಧಿವೇಶನ ಕರಿಬೇಕು. ಆ ಅಧಿವೇಶನದಲ್ಲಿ ಇದೇ ವಿಚಾರ ಪೈಕಿ ಚರ್ಚೆ ಆಗಬೇಕು. 2 ದಿನಗಳ ಕಾಲ ವಿಶೇಷ ಅಧಿವೇಶನ ಕರಿಬೇಕು ಅಂತ ಮೊದಲಿನಿಂದ ಚರ್ಚೆ ಆಗ್ತಾ ಇರುತ್ತೆ. ಅದಾದ ಬಳಿಕ 3 ದಿನದ ಅಧಿವೇಶನ ಕರಿತೀವಿ ಅನ್ನೋ ಒಂದಿಷ್ಟು ಚರ್ಚೆ ಆಗುತ್ತೆ. ಅದಾದ ಬಳಿಕ ಫೈನಲಿ ಈ ತಿಂಗಳು ಜನವರಿ 22ರಿಂದ ಜನವರಿ 31ನೇ ತಾರೀಕುವರೆಗೂ ಒಂದು ಅಧಿವೇಶನ
ಅಧಿವೇಶನ ಕೂಡ ಈಗಾಗಲೇ ಕರೆಯೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ, ಕರೆದಿದೆ ಕೂಡ. ಅದು ರಾಜ್ಯಪಾಲರಿಂದ ಕೂಡ ಅಧಿಸೂಚಿ ಈಗಾಗಲೇ ಬಂದಿದೆ. ಅಲ್ಲಿ ಒಟ್ಟಾರೆಯಾಗಿ ನೋಡ್ತಾ ಹೋದ್ರೆ ಆ 9-10 ದಿನಗಳ ಪೈಕಿ 3 ದಿನ ರಜದ ಕಾಲ ಹೋದ್ರೆ 7 ದಿನಗಳ ಅಧಿವೇಶನ ಕೂಡ ನಡೆಯುತ್ತೆ. ಈ ಅಧಿವೇಶನಕ್ಕೆ ಬಹುತೇಕವಾಗಿ ವಿಪಕ್ಷದವರು ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಆರೋಪ ಕೂಡ ನಡೆಸ್ತಿದ್ದಾರೆ. ಇದು ಮನ್ರೇಗಾ ವಿಚಾರವಾಗಿ, ಕೇವಲ ಮನ್ರೇಗಾ ಒಂದೇ ಒಂದು ವಿಚಾರವಾಗಿ 7 ದಿನಗಳ ಅಧಿವೇಶನ ನಡೆಸೋದು ಸೂಕ್ತ ಅಲ್ಲ. ಎಲ್ಲಾ ವಿಚಾರಗಳ ಪೈಕಿ ಚರ್ಚೆ ನಡೀಬೇಕಿತ್ತು. ಈಗಾಗಲೇ ಏನು ರಾಜ್ಯದಲ್ಲಿ ನಡೆಯತಕ್ಕಂಥ ಒಂದು ಭದ್ರತೆಯ ವಿಚಾರ ಆಗಿರ್ಬೋದು, ಜೊತೆಗೆ ನುಸುಳುಕೋರರ ವಿಚಾರ ಆಗಿರ್ಬೋದು, ಈಗಾಗಲೇ ಬಾಂಗ್ಲಾ ನುಸುಳುಕೋರರು ಬಹುತೇಕ ರಾಜ್ಯದಲ್ಲಿ ತುಂಬಿದ್ದಾರೆ ಅನ್ನೋ ಒಂದು ಆರೋಪ, ಆ ವಿಚಾರ ಆಗಿರ್ಬೋದು, ಮತ್ತು ಕಾಸರಗೋಡಿನಲ್ಲಿ ಮಲಯಾಳಂ ಭಾಷೆ ವಿಚಾರ ಆಗಿರ್ಬೋದು, ಜೊತೆಗೆ ಸುರಕ್ಷತೆ, ಭದ್ರತೆ, ಇದೆಲ್ಲವೂ ಕೂಡ ರಾಜ್ಯದಲ್ಲಿ ಕಮ್ಮಿ ಆಗ್ತಿದೆ ಅನ್ನೋ ಒಂದಿಷ್ಟು ವಿಚಾರಗಳ ಪೈಕಿ ಚರ್ಚೆ ನಡೆಸಬೇಕಿತ್ತು. ಇದಕ್ಕೆ ಅಧಿವೇಶನ ಕರಿಬೇಕಿತ್ತು ಅನ್ನೋ ಒಂದು ಆರೋಪ ವಿಪಕ್ಷದವರು ಮೊದಲಿನಿಂದ ಕೂಡ ಮಾಡ್ತಾ ಇದ್ರೆ. ಆದ್ರೆ ಈಗ ಮನ್ರೇಗಾ ವಿಚಾರಕ್ಕೆ ಅಧಿವೇಶನ ಕರೆದಿರೋದು ನಾವು ಬಹಿಷ್ಕಾರ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಶಾಸಕರು ಕೂಡ ಈಗಾಗಲೇ ಅವರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಜೊತೆಗೆ ಅವರ ಪಕ್ಷದ ಸಮ್ಮುಖದ ಮೀಟಿಂಗ್ಗಳಲ್ಲೂ ಕೂಡ ಇದೇ ವಿಚಾರ ಪೈಕಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಇವತ್ತು JDS ಕಚೇರಿಯಲ್ಲೂ ಕೂಡ ಅಷ್ಟೇ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಇದೆ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ GBA ಚುನಾವಣೆ ವಿಚಾರವಾಗಿ ಮೀಟಿಂಗ್ ಕೂಡ ನಡೀತಿದೆ. ಆ ಮೀಟಿಂಗ್ ನಲ್ಲಿ ಒಂದಿಷ್ಟು ಚರ್ಚೆಗಳು ಈ ಅಧಿವೇಶನದ ಪೂರ್ವಭಾವಿ ತಯಾರಿ ವಿಚಾರದಲ್ಲೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆಗಳು. ಅದರಲ್ಲಿ ಬಹುತೇಕ ಶಾಸಕರು ಕೂಡ ಈ ಅಧಿವೇಶನಕ್ಕೆ ನಾವು ಬಹಿಷ್ಕಾರ ಹಾಕೋಣ, ಅಂದ್ರೆ ಬಾಯ್ಕಾಟ್ ಮಾಡೋಣ, ಈ ಅಧಿವೇಶನಕ್ಕೆ ಯಾಕೆ ಹೋಗೋದೇ ಬೇಡ ಅನ್ನೋ ಒಂದಿಷ್ಟು ಲೆಕ್ಕಾಚಾರದಲ್ಲಿ JDS ನ ಕೆಲವೊಂದು ಶಾಸಕರು ಕೂಡ ಹೇಳ್ತಾ ಇದ್ರೆ, ಅದೇ ರೀತಿಯಲ್ಲಿ ಸೇಮ್ ಆಸ್ ವಿಪಕ್ಷದ ಆಗಿರುವಂತ BJP ಅವರು ಕೂಡ ಅದೇ ಮಾತನ್ನ ಕೂಡ ಆಡ್ತಿದ್ದಾರೆ. ಜೊತೆಗೆ ಬಹುತೇಕ ಶಾಸಕರು ಕೂಡ ಇದು ಮನ್ರೇಗಾ ವಿಚಾರಕ್ಕೆ ನಾವ್ಯಾಕೆ 7 ದಿನಗಳ ಕಾಲ ಅವಕಾಶ ಮಾಡಿ ಕೊಡಬೇಕು, ನಾವು ಕೂಡ ಬಾಯ್ಕಾಟ್ ಮಾಡೋಣ, ಹೋಗೋದೇ ಬೇಡ ಅಂತ ಒಂದ್ ಕಡೆ ಏನಾದ್ರೂ ವಿಪಕ್ಷವಾಗಿರುವಂತ BJP ಹಾಗೂ JDS ಇಬ್ಬರು ಕೂಡ ಹೋಗದೆ ಇದ್ರೆ ಸರ್ಕಾರಕ್ಕೆ ಇದು ದೊಡ್ಡ ಮಟ್ಟದ ಮುಖಭಂಗ ಆಗುವಂತ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ. ಒಟ್ಟಾರೆಯಾಗಿ ಕಾದು ನೋಡ್ಬೇಕಾಗಿದೆ 27 ಜನವರಿಯಿಂದ ವಿಪಕ್ಷದವರು ಎಷ್ಟು ಜನ ಹಾಜರಿರ್ತಾರೆ ಆ ಅಧಿವೇಶನದಲ್ಲಿ, ಅದು ರಾಜ್ಯಪಾಲರ ಭಾಷಣ ಆದ ಬಳಿಕ ಎಷ್ಟು ಜನ ಇರ್ತಾರೆ ಅಂತ ಕೂಡ ಕಾದು ನೋಡ್ಬೇಕಾಗಿರುತ್ತೆ ಮಂಜರಿ. ಎಸ್, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.